ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆ ನಾನು KS ವಿಚಾರದ ಬಗ್ಗೆ, ಕೋರ್ಟ್ ಕೇಸ್ ಇರೋದ್ರ ಬಗ್ಗೆ ಹೇಳಿದ್ದೆ. ಸೊ ಅದಾದ್ಮೇಲೆ ಬೆಳಗ್ಗೆ ಇವತ್ತೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಅದೇನು ಅಂತಂದ್ರೆ KS ಕೋರ್ಟ್ ಕೇಸ್ ಹೇರಿಂಗ್ ಇತ್ತು ಹೈಕೋರ್ಟಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಜನ ಗೊಂದಲದಲ್ಲಿ ಇದ್ದೀರಾ, ತುಂಬ ಜನ ಪ್ರಶ್ನೆ ಕೂಡ ಕೇಳಿದ್ರಿ, ಏನು ವಿಚಾರಣೆ ನಡೀತು ಆ್ಯಂಡ್ ಏನೆಲ್ಲ ವಿಷಯಗಳ ಚರ್ಚೆ ಆಯಿತು ಅಂತೇಳಿ. ಮುಖ್ಯವಾಗಿ ಈ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಕಾರಣ ಇಂಪ್ಲೀಡ್ ಅಪ್ಲಿಕೇಶನ್. ಅಂದರೆ ಒಂದು ಇಬ್ಬರು ಅಭ್ಯರ್ಥಿಗಳು ಇಂಪ್ಲೀಡ್ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಯಾಕೆ ಅಂತಂದರೆ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಹೈಕೋರ್ಟ್ ಏನು ಮಾಡಿದೆ ಅಂತಂದರೆ KS ಪ್ರಕ್ರಿಯೆ ಏನಿದೆ, ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪತ್ರಿಕೆಗಳ ಏನು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಕ್ರಿಯೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಬಟ್ ಅಂತಿಮ ಫಲಿತಾಂಶವನ್ನು ಕೋರ್ಟ್ನ ಫೈನಲ್ ಆರ್ಡರ್ವರೆಗೂ ಕೂಡ ನೀವು ಬಿಡಬಾರ್ದು ಅಂತ ಹೇಳಿತ್ತು. ಬಟ್ ಅದರ ಬಗ್ಗೆ ಈಗ ಇಂಪ್ಲೀಡ್ ಹಾಕೊಂಡಿರುವಂಥ ಅಪ್ಲಿಕೇಶನ್ ಹಾಕಿರುವಂಥ ಇಬ್ಬರು ಅಭ್ಯರ್ಥಿಗಳು ಏನು ಕೋರ್ಕೊಂಡಿದ್ರು ಅಂದರೆ, ನೀವು ಮುಖ್ಯ ಪರೀಕ್ಷೆಯ ಏನು ಪ್ರಕ್ರಿಯೆ ಇದೆ ಅದಕ್ಕೂ ಕೂಡ ತಡೆ ನೀಡಿ, ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಬೇಡಿ ಅಂತ ಕೇಳ್ಕೊಂಡಿದ್ರು. ಅದೇ ವಿಚಾರಣೆ ನಡೀತಿರುವ ಸಂದರ್ಭದಲ್ಲಿ ಈ ಸರ್ಕಾರಿ ವಕೀಲರು ನಿನ್ನೆ ನಡೆದ ವಿಚಾರಣೆಯಲ್ಲಿ ಹೇಳ್ತಾ ಇರೋದು ಮುಖ್ಯವಾದ ಪಾಯಿಂಟು, ಸರ್ಕಾರಿ ವಕೀಲರು ಒಂದು ವಿಷಯವನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಳ್ಳೋದಕ್ಕೆ ಹೊರಟಿದ್ರು. ಏನು ಅಂದರೆ, KATಯಲ್ಲೂ ಕೂಡ ಇದೇ ವಿಷಯ ಚರ್ಚೆ ಆಗಿದೆ. ಸೊ KATಗೆ ಆಲ್ರೆಡಿ ಆರ್ಡರ್ ಬಂದಿದೆ. ಅಂದರೆ ನೀವು KSದು 56% ರಿಸರ್ವೇಷನ್ ಕೇಸು ಆಗಿದೆ. ಅಂದರೆ 56ಕ್ಕೂ ಹೆಚ್ಚು ಮೀಸಲಾತಿ ಕೊಟ್ಟಿರೋದ್ರಿಂದ ಇದು ಸುಪ್ರೀಂ ಕೋರ್ಟ್ನ ಒಂದು ಏನಿದೆ ತೀರ್ಪು, ಅದರ ಸ್ಪಷ್ಟ ಉಲ್ಲಂಘನೆ ಆಗಿರೋದ್ರಿಂದ ನೀವು KS ರೀನೋಟಿಫಿಕೇಶನ್ ಮಾಡಿ ಅಂತ ಹೇಳಿದರು. ಆಗ ಜಡ್ಜ್ ಏನು ಹೇಳ್ತಾರೆ, ಅದು ವಿಡಿಯೋ ಕ್ಲಿಪ್ಪಿಂಗಲ್ಲಿ ಇರುವಂಥ ಮಾಹಿತಿ. ಜಡ್ಜ್ ಹೇಳ್ತಾರೆ, ಹಾಗಾದರೆ ರೀನೋಟಿಫಿಕೇಶನ್ ಮಾಡಿಬಿಡಿ ಅಂತ ಹೇಳ್ತಾರೆ. ಬಟ್ ಅದು ನೆಕ್ಸ್ಟ್ ಅದರ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಕೆಲವೊಂದಿಷ್ಟು ಪ್ರಮುಖವಾದಂಥ ವಿಷಯಗಳು ಕೂಡ ಚರ್ಚೆ ಆಗುತ್ತೆ. ಆ್ಯಂಡ್ ಇತ್ತೀಚೆಗೆ ನೀವು ತೆಲಂಗಾಣ ವಿಷಯದಲ್ಲೂ ಕೂಡ ಗಮನಿಸಿರ್ಬೋದು ಅಂದ್ಕೊಳ್ತೀನಿ, ಅಲ್ಲೂ ಕೂಡ ಇದೇ ರೀತಿ ರಿಸರ್ವೇಷನ್ ಜಾಸ್ತಿ ಮಾಡಿರೋದ್ರ ಬಗ್ಗೆ ಸ್ಥಳೀಯ ಚುನಾವಣೆ ಇದೆ, ಅದು ಕೂಡ ಡಿಸ್ಮಿಸ್ ಆಗಿದೆ. ಮುಂದೆ ಕೂಡ ಇದು ಕಂಪ್ಲೀಟ್ ಆಗಿ ಇನ್ ಕೇಸ್ ಹೈಕೋರ್ಟಲ್ಲಿ ಏನಾದರೂ ಮತ್ತೆ ಆಸ್ ಇಟ್ ಈಸ್ KAT ರೀತಿ ಆದೇಶ ಬಂದರೆ ಕಂಪ್ಲೀಟ್ ಆಗಿ KS ನೋಟಿಫಿಕೇಷನ್ಗೆ ಸಮಸ್ಯೆ ಆಗುತ್ತೆ. ಆ್ಯಂಡ್ ಈಗಾಗಲೇ ನಾವು ಕೂಡ ಇದ್ರ ಬಗ್ಗೆ ತುಂಬ ಬಾರಿ ಹೇಳಿರುವಂಥದ್ದು ಇಷ್ಟೇ, KS ಎಕ್ಸಾಮ್ ಏನಿದೆ ಸೊ ಮಾಡಿದ್ದಾರೆ ಈಗ ಆಲ್ರೆಡಿ, ಅದರದ್ದು ತುಂಬ ಗೊಂದಲದಿಂದ ಕೂಡಿದೆ. ಒಂದು ಪ್ರಶ್ನೆ ಪತ್ರಿಕೆ ವಿಷಯವಾಗಿ ಗೊಂದಲ ಆಯಿತು, ಆ್ಯಂಡ್ ಹಲವಾರು ಕೇಸ್ಗಳಿದೆ ಅದರ ಮೇಲೆ, ನೋಟಿಫಿಕೇಶನ್ ಮೇಲೆ. ಸುಮ್ಮನೆ ರೀನೋಟಿಫಿಕೇಶನ್ ಮಾಡಿಬಿಡಿ ಅಂತೇಳಿ ತುಂಬ ಬಾರಿ ಎಲ್ಲ ವಿದ್ಯಾರ್ಥಿ ಸಂಘಟನೆ, ವಿದ್ಯಾರ್ಥಿಗಳು ಮನವಿ ಮಾಡಿದ್ರು, ಸರ್ಕಾರ ಬಗ್ಗಿಲ್ಲ. ಬಟ್ ಈ ಬಾರಿ ಕೋರ್ಟ್ ಮೂಲಕನೇ ಖಂಡಿತವಾಗಿಯೂ KPSC ಮತ್ತು ಸರ್ಕಾರಕ್ಕೆ ಸರಿಯಾದ ರೀತಿ ತಕ್ಕಪಾಠ ಆಗುತ್ತೆ. ಯಾಕೆ ಅಂತಂದರೆ, ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಈ ವಿಷಯದಲ್ಲಿ ವ್ಯಾಲಿಡ್ ಪಾಯಿಂಟ್ ಸರ್ಕಾರದ ಹತ್ರ ಇಲ್ಲ. ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನು ಕಾನೂನುಬದ್ಧಗೊಳಿಸದೆ ಇವರು ತಮಗೆ ಬೇಕಾದಾಗ ಹೆಚ್ಚುವರಿ ಮಾಡಿಕೊಳ್ಳುವಂಥ ಅವಕಾಶ ಸರ್ಕಾರಕ್ಕೆ ಇರೋದಿಲ್ಲ. ಹಾಗಾಗಿ ಇದು ಏನಾಗುತ್ತೆ, ನಾಳೆ ಕೋರ್ಟಲ್ಲಿ ಇನ್ ಕೇಸ್ ಆದೇಶ ಬಂದರೆ ಕಂಪ್ಲೀಟಾಗಿ ನೋಟಿಫಿಕೇಷನ್ಗೆ ಸಮಸ್ಯೆ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ನೆಕ್ಸ್ಟ್ ಈಗ ನವಂಬರ್ಗೆ ಮತ್ತೆ ವಿಚಾರಣೆ ಇದೆ, 4ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ನವಂಬರ್ ತಿಂಗಳಲ್ಲಿ ನಡೆಯುವಂಥ ವಿಚಾರಣೆ ಏನಿದೆಯಲ್ಲ, ಅದು ಸ್ಪಷ್ಟವಾಗಿ ಏನಾಗಬಹುದು KS ನೋಟಿಫಿಕೇಷನ್ನ ಕತೆ ಅನ್ನೋದನ್ನು ಕ್ಲಿಯರ್ ಆಗಿ ಹೇಳುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಿದೆ ಪ್ರೊಸೆಸ್ಸು ಕಂಪ್ಲೀಟ್ ಆಗಿ ಅದೇ ಕೋರ್ಟ್ ಆದೇಶದ ಪ್ರಕಾರವೇ ನಡೆಯುತ್ತೆ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಯಾರೆಲ್ಲ ಕೆಲವರು ಮೊದಲಿಂದಲೂ ಕೂಡ ಈ ರೀನೋಟಿಫಿಕೇಷನ್ ವಿಚಾರವಾಗಿ ವಿರೋಧಿಯಾಗಿದ್ದೀರಾ, ಅವ್ರಿಗೆ ನಾನು ಹೇಳುವಂಥದ್ದು ಇಷ್ಟೇ, ಯಾರೂ ಕೂಡ ಇಲ್ಲಿ ಪರೀಕ್ಷೆ ಬರೆದ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಲಿ ಅಂತ ಬಯಸ್ತಾ ಇಲ್ಲ. ಬಟ್ ಪರೀಕ್ಷೆ ಬರೆದು ಕೂಡ ಪ್ರಾಮಾಣಿಕವಾಗಿದ್ದು ಕೂಡ ಅನ್ಯಾಯಕ್ಕೆ ಒಳಗಾಗಿರುವಂಥ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಪಾಡೇನು? ಫಸ್ಟ್ ಆಫ್ ಆಲ್ ಕ್ವಶನ್ ಪೇಪರನ್ನು ಇವರು ಯದ್ವಾ ಟ್ರಾನ್ಸ್ಲೇಷನ್ ಮಾಡಿ, ಅಲ್ಲಿ ಪ್ರಶ್ನೆಗಳನ್ನು ಹೆಂಗೆಂಗೋ ಫಾರ್ಮ್ ಮಾಡಿ ಕಂಪ್ಲೀಟಾಗಿ ಅವೈಜ್ಞಾನಿಕವಾಗಿ ಕ್ವಶನ್ ಪೇಪರ್ ರೆಡಿ ಮಾಡಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. 1-2 ಮಾರ್ಕ್ಸಿಂದ ಕೂಡ ಪ್ರಿಲಿಮ್ಸಲ್ಲಿ ವಂಚಿತರಾಗಿದ್ದಾರೆ. ಸೊ ಅಂಥವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಲಿಲ್ಲ. ಆ್ಯಂಡ್ ಈವನ್ ಮೀಸಲಾತಿ ವಿಷಯವಾಗಿ ಈಗ ಕೂಡ ಗೊಂದಲ ಇದೆ. GM ಅವ್ರಿಗೆ, OBC ಅವರಿಗೆ ಈ ಒಂದು 56% ರಿಸರ್ವೇಷನ್ ಮಾಡಿರೋದ್ರಿಂದ, ಅಂದರೆ ಅದನ್ನು ವೈಜ್ಞಾನಿಕವಾಗಿ ಮಾಡಿ SC ST ಅವರಿಗೆ ಆ ಮೀಸಲಾತಿ ಸರಿಯಾಗಿ ಕೊಟ್ಟಿದ್ರೆ ಸಮಸ್ಯೆ ಇರ್ತಾ ಇರಲಿಲ್ಲ. ಬಟ್ ಸರ್ಕಾರ, ಈ ಹಿಂದಿನ ಸರ್ಕಾರ ಮಾಡಿರೋದನ್ನೇ ಫಾಲೋ ಅಪ್ ಮಾಡ್ಕೊಂಡು ಹೋಗಿದೆ ಅಷ್ಟೇ ಹೊರತು ಅದನ್ನು ಕಾನೂನುಬದ್ಧಗೊಳಿಸುವ ಪ್ರಕ್ರಿಯೆ ಮಾಡಿಲ್ಲ. ಹಾಗಾಗಿ ಇದು ನಾಳೆ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ವ್ಯಾಲಿಡ್ ಆಗಲ್ಲ. ಸೊ ಇಲ್ಲಿ ಕನ್ಫರ್ಮ್ ಆಗಿ ಸರ್ಕಾರ, ಈ ಹಿಂದಿನ ಸರ್ಕಾರ ಮತ್ತು ಈಗಿರೋ ಸರ್ಕಾರ ಮತ್ತು KPSCಯ ತಪ್ಪನ್ನು ಎತ್ತಿ ತೋರಿಸುವಂಥದ್ದು ಏನೀಗ KAT ಆಗಿದೆ ಅದೇ ಈಗ ನೆಕ್ಸ್ಟ್ ಕೂಡ ಆಗುತ್ತೆ. ಅದೇ ಆದಮೇಲೆ ಕಂಪ್ಲೀಟಾಗಿ ನೋಟಿಫಿಕೇಷನ್ ಏನು ಪ್ರಾಬ್ಲಮ್ಗಳಿದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಕಟ್ ಮಾಡೋ. ಎಷ್ಟು ನಿಮಿಷ ಆಯಿತು? ಆ್ಯಂಡ್ ಅದಾದಮೇಲೆ ಈಗ ಏನು ಸಮಸ್ಯೆ ಉಲ್ಬಣಗೊಳ್ತಾ ಇದೆ ದಿನಕ್ಕೆ ನೋಟಿಫಿಕೇಶನ್ ವಿಚಾರವಾಗಿ. ಸೊ ಅದು ಸಮಸ್ಯೆ ಹೆಂಗಾಗುತ್ತೆ ಅಂತಂದರೆ, ಈಗ ನಾಟ್ ಓನ್ಲಿ ಈಗ ಪರೀಕ್ಷೆ ಬರೆದಿರೋ ಆಸ್ಪಿರೆಂಟ್ಸ್ಗೆ ಅಷ್ಟೇ ಅಲ್ಲ, ಅಪ್ಕಮಿಂಗ್ KS ನೋಟಿಫಿಕೇಷನ್ಗೆ ಕಾಯ್ತಾ ಇರುವಂಥ
ಅಭ್ಯರ್ಥಿಗಳಿಗೂ ಕೂಡ ಇದೊಂದು ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಹೊಸ ನೋಟಿಫಿಕೇಶನ್ ಆಗಬೇಕು ಅಂತಂದ್ರೆ ಈಗಿರುವಂಥ ನೋಟಿಫಿಕೇಶನ್ ಕ್ಲಿಯರ್ ಆಗಬೇಕು. ಅದು ಕ್ಲಿಯರ್ ಆಗಬೇಕು ಅಂತಂದ್ರೆ ಇವರು ಕೋರ್ಟಲ್ಲಿರುವಂಥ ಕೇಸನ್ನು ಬಗೆಹರಿಸ್ಕೊಳ್ಬೇಕು. ಸೊ ಒಟ್ಟಾರೆಯಾಗಿ ಎಲ್ಲ ಸಮಸ್ಯೆಗಳಿರೋದ್ರಿಂದ ಸರ್ಕಾರ ಅದನ್ನು ಏನಾದರೂ ಮಾಡಿ ರಿನೋಟಿಫಿಕೇಶನ್ ಮಾಡುವಂಥ ಪ್ರಯತ್ನ ಹಿಂದೆ ಮಾಡಿಬಿಟ್ಟಿದ್ರೆ ಯಾವ ಸಮಸ್ಯೆ ಆಗ್ತಾ ಇರಲಿಲ್ಲ. ಯಾಕಂದರೆ ಇನ್ನಷ್ಟು ಪೋಸ್ಟ್ ಇದೆ. ಸೊ ಆ ಪೋಸ್ಟ್ಗಳನ್ನ ಆ್ಯಡ್ ಮಾಡಿ ನೋಟಿಫಿಕೇಶನ್ ಮಾಡಿದ್ರೆ ಯಾರಿಗೂ ಸಮಸ್ಯೆ ಆಗಲ್ಲ. ಅದನ್ನು ಹೊರತುಪಡಿಸಿ ಇವರು ಇದೇ ಕಾನೂನು ಸಂಘರ್ಷವನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂದರೆ ಖಂಡಿತವಾಗಿ ಈ ನೋಟಿಫಿಕೇಶನ್ಗಂತೂ ಅಷ್ಟು ಶೀಘ್ರವಾಗಿ ಮುಕ್ತಿ ಸಿಗುವುದಂತೂ ಸಾಧ್ಯವಿಲ್ಲ. ಸೊ ಹಾಗಾಗಿ ಇಷ್ಟು ವಿಚಾರಣೆಯಲ್ಲಿ ನಡೆದಿರುವಂಥ ಮಾಹಿತಿ ಆ್ಯಂಡ್ ನನ್ನ ಅಭಿಪ್ರಾಯವನ್ನು ನಿಮಗೆ ತಿಳಿಸಿದ್ದೀನಿ. ಇದರಲ್ಲಿ ಯಾವ ವಿಷಯಗಳು ಯಾರ ವೈಯಕ್ತಿಕವಾಗಿ ಯಾರ ಪರವೂ ಇಲ್ಲ, ಇರುವ ವಾಸ್ತವ ಸ್ಥಿತಿಗತಿಗಳನ್ನು ನಿಮ್ಮ ಮುಂದೆ ತಿಳಿಸಿದ್ದೀನಿ. ಆ್ಯಂಡ್ ಅಪ್ಕಮಿಂಗ್ ನೆಕ್ಸ್ಟ್ ಹಿಯರಿಂಗ್ ಆದಮೇಲೆ ಏನಾಗಬಹುದು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.